ಬಹುಶಃ ಅದು 6 to 7 months ಅಂತ ಏನೋ ಹೇಳಿರುವಂಥದ್ದು. ಸೊ ನೆಕ್ಸ್ಟ್ ಹೋಗ್ತಾರೆ, ಅವಾಗ ಏನಾಗುತ್ತೆ, ಕಾಲೇಜ್ ಪಾಲಿಸಿ ಅಥವಾ ಸ್ಕೂಲ್ ಪಾಲಿಸಿ ಹೇಗಿರುತ್ತೆ, ಒಂದ್ಸರಿ ಅವ್ರು ಕಟ್ಟಿರೋ ಹಣನ ವಾಪಸ್ ಕೊಡಬಾರ್ದು ಅಂತ, ಯಾಕಂದ್ರೆ ಇದು ಅವ್ರ ಪಾಲಿಸಿ. ಬಟ್ ಈ ಥರ ಎಲ್ಲ ಕಂಪ್ಲೇಂಟ್ ಬಂದಾಗ ಮಾನ್ಯತೆ ದೃಷ್ಟಿಯಿಂದ ನಾನು ನಾರ್ಮಲಿ ಪ್ರಿನ್ಸಿಪಲ್ ಅಥವಾ ಅಡ್ಮಿನ್ ಯಾರಿರ್ತಾರೆ ಅವ್ರು ಕೆಲವೊಮ್ಮೆ ಕೊಡ್ತಾರೆ, ಕೆಲವೊಮ್ಮೆ ಫುಲ್ ಕೊಟ್ಟಿರೋ ಉದಾಹರಣೆ. ಈ ಥರ ಬಂದಾಗ ಟ್ರೈ ಕಾಲೇಜ್ ಪಾಲಿಸಿ ಯಾವ ರೀತಿ ಇದೆ ಅಂತ ಡಾಗ್ ಶೆಲ್ಟರ್ ಲ್ಯಾಂಡ್ ಐಡೆಂಟಿಫೈ ಮಾಡಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬಂದಿರೋ ನಿರ್ದೇಶನ ಪ್ರಕಾರ ಎಲ್ಲ ಅರ್ಬನ್ ಲೋಕಲ್ ಬಾಡಿ ಸಿಟಿ ಕಾರ್ಪೊರೇಷನ್ ಇಂದ ಶುರುವಾಗಿ ಪಟ್ಟಣ ಪಂಚಾಯತಿ ತನಕ ಮೊದಲನೇ ಹಂತದಲ್ಲಿ ಸಿಟಿ ಕಾರ್ಪೊರೇಷನ್ ಅಲ್ಲಿ ನಮಗೆ ನಾಯಿಗಳ ಒಂದು ಜನಗಣತಿ ಒಂದು ಅಂದಾಜಿನಲ್ಲಿ ನಾವು ಹೇಗೆ ಮಾಡ್ತೀವಿ ಅದಕ್ಕೆ ಅನುಸಾರವಾಗಿ ಅಟ್ಲೀಸ್ಟ್ 50% ನಮ್ದು ಕೆಪಾಸಿಟಿ ಇರುವಂತಲ್ಲ ಒಂದು ಡಾಗ್ ಶೆಲ್ಟರ್ ರೀತಿ ಮಾಡಬೇಕು ಅಂತ ಇದೆ. ಈಗ ಡಾಗ್ ಶೆಲ್ಟರ್ ಮಾಡಬೇಕು ಅಂದ್ರೆ ಅದಕ್ಕೆ ನಮ್ಮ ಕಾರ್ಪೊರೇಷನ್ ಇದು ಅಂತ ಹೇಳಿದ್ರೆ ಮಿನಿಮಮ್ 10 ಎಕರೆಯಷ್ಟು ಜಾಗ ನಾವು ನೋಡಿ ಅಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಿಲ್ಡ್ ಮಾಡಿ ಡಾಗ್ ಶೆಲ್ಟರ್ಸ್ ನಾವು ಆಪರೇಷನ್ ಕೂಡ ಮಾಡಿಕೊಂಡು ABC ಕೂಡ ಮಾಡಿಸಿ ಅಲ್ಲೇ ಇರಬೇಕು ಅಂತ. ಇವಾಗ ನಮ್ಮ ಪಾಲಿಸಿ ಯಾವ ರೀತಿ ಇದೆ ಅಂದ್ರೆ ದೇಶಾದ್ಯಂತ ಇರೋದು ಎಲ್ಲಿ ನಾವು ABC ಮಾಡಿದಾದ್ಮೇಲೆ ಅಲ್ಲೇ ಬಿಡಬೇಕು ಅಂತ ಇದೆ. ಈಗ ಎಷ್ಟೇ ದೂರ ಆದ್ರೂ ಪರವಾಗಿಲ್ಲ 10 ಎಕರೆಯಷ್ಟು ನಾವು ನಿಗದಿ ಮಾಡಬೇಕು ಅಂತ ಇದೆ. ಮಂಗಳೂರು, ಮುಲ್ಕಿ, ಉಳ್ಳಾಲ ಮೊದಲನೇ ಹಂತದಲ್ಲಿ 3 ಇದನ್ನ ಕಡೆ ನೋಡ್ತಿರುವಂಥದ್ದು. ಯಾಕಂದರೆ ಉಳ್ಳಾಲ ಮತ್ತು ಮಂಗಳೂರಲ್ಲೇ ಭಾಳಷ್ಟು ನಮಗೆ ಇರೋದು. ಮತ್ತು ಎರಡನೇದು ಮಂಗಳೂರು ನಾರ್ತ್, ಮಂಗಳೂರು ಸೌತು ಅಂತ 2 ಕಡೆ ನೋಡಬೇಕು ಅಂತ ಇದ್ದೀವಿ. ಯಾಕಂದರೆ ಮಂಗಳೂರು ಸಿಟಿ ಭಾಳ ದೊಡ್ಡದು, ಒಂದೇ ಕಡೆ ಇದಾಗೋದಿಲ್ಲ ಅಂತ. ಸೊ ನಾರ್ತ್ ಕಡೆ ಇದಾದರೆ ನಮಗೆ ಮುಲ್ಕಿಗೂ ಕೂಡ ಹೆಲ್ಪ್ ಆಗ್ತದೆ, ಸೌತ್ ಏನಾದ್ರು ಆದರೆ ಉಳ್ಳಾಲಕ್ಕೂ ಆಗುತ್ತೆ ಅನ್ನೋ ಒಂದು 2 ರೀತಿ ನಾವು ನೋಡ್ತಾ ಇದ್ದೀವಿ. ಜಾಗ ಬೇಗ ಐಡೆಂಟಿಫೈ ಆಗುತ್ತೆ. ಜಾಗ ಐಡೆಂಟಿಫೈ ಆದ ತಕ್ಷಣ ಒಂದು ಎಷ್ಟು ಅನುದಾನ ನಮಗೆ ಬೇಕು ಅಂತ ನಾವು UDಗೆ ಮತ್ತು ಸರ್ಕಾರಕ್ಕೆ 2ಕ್ಕೂ ಕೂಡ ಕಳಿಸೋ ಇದರಲ್ಲಿ. ಈಗ ಏನಾಗುತ್ತೆ, ರಿಸರ್ವ್ ಎಲ್ಲ ಆಗಿರೋದು ಅಲ್ಲಿ ಬೋರ್ ಎಲ್ಲ ಕೊಡಿಸಿ ಕೆಲವೊಂದು ಇನಿಷಿಯಲ್ ಇದನ್ನು ಕೂಡ ಬಂದಿದೆ. ಈಗ ಅಲ್ಲಿ ಹೊರತುಪಡಿಸಿ ಬೇರೆ ಕಡೆನೂ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ವೆಟರ್ನರಿ ಕಾಲೇಜ್ ಇದನ್ನು ನೋಡ್ತಿರೋದು, ಅಲ್ಲೂ ಬೇರೆ ಸ್ಟ್ರಕ್ಚರ್ ಮಲ್ಟಿಪಲ್ ಇದನ್ನು ಮಾಡಬೇಕು ಅಂತಿದೆ. ಅಲ್ಲಿ ಹಾಸ್ಪಿಟಲ್ ಕೂಡ ಮಾಡಬೇಕು ಅಂತಿದೆ. ಬಟ್ ಹಾಸ್ಪಿಟಲ್ ಅಂತ ಬಂದಾಗ ಅಲ್ಲಿ ಡಾಗ್ ಪೌಂಡ್ ಇದನ್ನು ಮಾಡೋದು ಬೇಡ ಅಂತ ಒಂದು ಸಲಹೆ ನಮಗೆ ಬಂದಿತ್ತು. ಸೊ ಅದು ಏನು ಇವಾಗ ಐಡೆಂಟಿಫೈ ಆಗಿದೆ, ಅದು ಇದ್ದೇ ಇದೆ. ಅದ್ರ ಜೊತೆಗೆ ನಾವು 2 ಕೂಡ ಮಾಡಿದ್ರೆ ಮುಲ್ಕಿ ಮತ್ತು ಉಳ್ಳಾಲಕ್ಕೂ ಕೂಡ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮುಂದುವರಿತಾ ಇದ್ದೀವಿ. ಎಲ್ಲಿ ಬರುತ್ತೆ ಎಕ್ಸಾಕ್ಟ್ಲಿ ಅದು ಸರ್? ಬೊಂಡಂತಿಲ ಗ್ರಾಮ. ಬೊಂಡಂತಿಲ ಗ್ರಾಮ 12 ಎಕರೆ ಸಮಥಿಂಗ್ ಇದೆ. ಅಲ್ಲಾಗಲೇ ನಾವು ಬೋರ್ವೆಲ್ ಎಲ್ಲ ಕೂರಿಸಿ ಕೆಲವೊಂದು ಇದನ್ನು ಕೂಡ ಮಾಡಿಸಿದ್ದೀವಿ. ಬಟ್ ಈಗ ಹಾಸ್ಪಿಟಲ್ದು ಗ್ರ್ಯಾಂಟ್ ಇನ್ನು ಮುಂದೆ ಏನು ಅಂತ ಇದಾಗೋ ತನಕ ಮುಂದುವರಿತಾ ಇಲ್ಲ ಆ ಜಾಗದಲ್ಲಿ. ತುಂಬ ಅಪಾರ್ಟ್ಮೆಂಟ್ ಈ ಸಮಸ್ಯೆ ಈಗ ಒಂದು ಅಂದರೆ ನನಗೆ ತಿಳಿದ ಮಟ್ಟಿಗೆ ಇವಾಗ ಇಷ್ಟು 5 ತಿಂಗಳಲ್ಲಿ ನಾನು ಮಂಗಳೂರದ್ದು ನೋಡಿರುವಂಥದ್ದು, ನಮ್ಮಲ್ಲಿ ಭಾಳಷ್ಟು ಅಪಾರ್ಟ್ಮೆಂಟ್ ಬಂದಿರೋದಕ್ಕೆ ಮೇಜರ್ ಕಾರಣ ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ಒಂದು ಪ್ರಪೋಸ್ ರೋಡ್ ಅನ್ನೋ ಒಂದು ಇದರಲ್ಲಿ ನಾವು ಮಾಡ್ತೀವಿ. ಗೂಡ ಮತ್ತು ಇದರಲ್ಲಿ ಮಾಡಿಕೊಂಡು ಹೇಗೆ ಅಂತ ಹೇಳಿದರೆ, ಈಗ ಒಂದು 12 ಮೀಟರ್ ರಸ್ತೆ ಇರುತ್ತೆ, ಅದನ್ನು ಪ್ರಪೋಸ್ ಪ್ಲ್ಯಾನ್ ಅಂತ ಹೇಳಿಬಿಟ್ಟು 18 ಮೀಟರ್ ರಸ್ತೆ ಅಂತ ತೋರಿಸ್ತೀವಿ. ಕೆಲವೊಂದು ಅಪಾರ್ಟ್ಮೆಂಟ್ ಪರ್ಮಿಷನ್ ಎಲ್ಲ ನಾವು ಪ್ರಪೋಸ್ಡ್ ಇದ್ರ ಮೇಲೆ ಹಿಂದೆ ಕೊಟ್ಟಿರೋದು ಇದರಲ್ಲಿದೆ. ಈಗ 12 ಮೀಟ್ರ್ ಇದ್ದಿದ್ರೆ ಅಷ್ಟು ಮನೆಗಳಿರೋ ಅಪಾರ್ಟ್ಮೆಂಟ್ ಬರ್ತಾ ಇರಲಿಲ್ವೇನೋ ಬಹುಶಃ. ಈಗ 18 ಮೀಟರ್ ಪ್ರಪೋಸ್ಡ್ ಅಂತ ತೋರಿಸಿ ಅದನ್ನು ಮಾಡಾದ್ಮೇಲೆ ಬಟ್ ಕಾರಣಾಂತರಗಳಿಂದ ನಾವು 18 ಮೀಟರ್ ಮಾಡೋಕ್ಕಾಗ್ತಿಲ್ಲ. ಅದು ಅಕ್ವಿಸಿಷನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಟೆರೈನ್ ನಮ್ಮದು ಪ್ರಾಬ್ಲಮ್ ಇರ್ಬೋದು, ಆ ಥರ ಕೇಳಿ ಈ ಥರ ಸಮಸ್ಯೆ ನಮಗೆ ಒಂದು. ಎರಡನೇದು STP ಎಲ್ಲ ಏನು ಅಪಾರ್ಟ್ಮೆಂಟ್ಗಳನ್ನ ಮಾಡ್ಕೋಬೇಕಿತ್ತು, ಭಾಳ ಹಳೆ ಅಪಾರ್ಟ್ಮೆಂಟಲ್ಲೆಲ್ಲ STP ಇಲ್ಲ. ಮಾಡಿದ ಕಡೆನೂ ಕೂಡ ಅದು ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಮತ್ತು ಅದೆಲ್ಲ ಓಲ್ಡ್ ಟೆಕ್ನಾಲಜಿ. ಇವಾಗ ನ್ಯೂ ಟೆಕ್ನಾಲಜಿ ಮಾಡೋದಕ್ಕೆ ಅವರಿಗೆ ಜಾಗ ಕೂಡ ಇದಾಗ್ತಾ ಇಲ್ಲ. ಖಾಲಿ ಜಾಗ ಇರೋ ಕಡೆ ಬೇಕಾದ್ರೆ ಅಪಾರ್ಟ್ಮೆಂಟ್ನವರು ನಾವೇ ಖರೀದಿ ಮಾಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ನಿಮಗೆ ಗೊತ್ತಿರೋಂಗೆ ಇಲ್ಲಿ ಎಲ್ಲೂ ಅಪಾರ್ಟ್ಮೆಂಟ್ ಅಕ್ಕಪಕ್ಕ ನಮಗೆ ಭಾಳಷ್ಟು ಕಡೆ ಖಾಲಿ ಜಾಗ ಸಿಗೋದಿಲ್ಲ. ಸೊ ಇದೆಲ್ಲದನ್ನು ನಾವು ಪರಿಗಣಿಸ್ಕೊಂಡು ನಾವು UGD ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳಿ ನಾವು ಪ್ರತಿಯೊಂದು ಎಲ್ಲೆಲ್ಲಿ ಈ ಥರ ಇದೆ ನಾವು UGDನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಿಂದೆ ಅಥವಾ ಇನಿಷಿಯಲಿ ನಾನು ಬಂದಾಗ ಒಂದು ಸಣ್ಣ ಮೀಟಿಂಗ್ ಮಾಡಿ ಎಸ್ಟಿಮೇಟ್ ಮಾಡಿದ ಪ್ರಕಾರ 1100 ಕೋಟಿ ನಮಗೆ 1200 ಕೋಟಿ ನಮಗೆ ಅವಶ್ಯಕತೆ ಇರೋದು. ಇಡೀ ಮಂಗಳೂರು ಏನು ಝೋನ್ಸ್ ಇದೆ ಎಲ್ಲ ಗ್ರಾಮಗಳದ್ದು ಸೇರಿ ಮಂಗಳೂರು ಕಾರ್ಪೊರೇಷನ್ ಲಿಮಿಟಿಂದು ನಮಗೆ ಕವರ್ ಮಾಡೋದಕ್ಕೆ. ಇದು +5 ಇಯರ್ಸ್ ತೊಗೊಂಡಿರೋದು, +5 ಅಥವಾ +6 ಇಯರ್ಸ್ ಪಾಪ್ಯುಲೇಷನ್ನು ಕನ್ಸಿಡರ್ ಮಾಡಿ ನಾವು ಇದು ಮಾಡುವಂಥದ್ದು. ಮಾನ್ಯ 20 ಇಯರ್ಸ್ ಮಿಸ್ಸಿಂಗ್ ಗ್ಯಾಪ್ಸ್ ಪ್ಲಸ್ ಇರೋದನ್ನು ಕೂಡ, ಯಾಕಂದರೆ ಇರೋದ್ರಲ್ಲೂ ಕೂಡ ಏನಾಗ್ತಾ ಇದೆ, ಲ್ಯಾಟ್ರೈಟ್ ಸ್ಟೋನ್ ಬಂದಿರೋದ್ರಿಂದ ಅದೆಲ್ಲ
ಸವಿಯೋದು ಅಂತ ಏನು ಹೇಳ್ತೀವಿ ಬಂದು ಆಚೆನೇ ಲೀಕ್ ಆಗ್ತಾ ಇದೆ. ಸೊ ಅದನ್ನು ಪ್ಲಸ್ ಈಗ ಇರೋದನ್ನು ಮತ್ತೆ ಹೊಸದಾಗಿ ಮಾಡಬೇಕಾಗಿರೋದು 20 ಎರಡನ್ನೂ ವರ್ಷ ಕೂಡ ಸೇರಿಸಿ ಮಾಡುವಂಥ ಒಂದು ಪ್ಲ್ಯಾನ್. ಆಗಲೇ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಒಂದು ರೌಂಡ್ ಡಿಸ್ಕಷನ್ ಆಗಿದೆ ಇದು. ಸೊ ಈ ಒಂದು ಬಡ್ಜೆಟಲ್ಲಿ ಇದನ್ನು ಮಂಡಿಸಬೇಕು ಅಂತ ಒಂದು ನಿರ್ದೇಶನ ಇದೆ. ಇದು UD ಸೆಕ್ರೆಟರಿ ಮೇಡಮ್ ಜೊತೆನೂ ಕೂಡ ಲಾಸ್ಟ್ ಟೈಮ್ ಇದು ಬಂದಾಗ ನಾವು ಒಂದ್ಸರಿ ಡಿಸ್ಕಷನ್ ಆಗಿದೆ. ಸೊ ಇದನ್ನು ನಾವು ಒಂದು ಓವರಾಲ್ ಪ್ರಪೋಸಲ್ ಮಾಡಬೇಕು ಅಂದರೆ ನಮಗೊಂದು PMU ಬೇಕು, ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಅಂತ. ಯಾಕಂದರೆ ನಮ್ಮ ಇಂಜಿನಿಯರ್ಸ್ ಹತ್ರ ಇದು ಮಾಡೋದಕ್ಕಾಗಲ್ಲ. ಪ್ರಪೋಸಲ್ ಮಾಡೋದಕ್ಕೆ 3 ರಿಂದ 4 ತಿಂಗಳಾಗುತ್ತೆ. ಆ ಒಂದು ಇದನ್ನು ಆ್ಯಕ್ಷನ್ ಪ್ಲ್ಯಾನ್ ನಮಗೆ ಅಪ್ರೂವ್ ಆದಮೇಲೆ ಅದು PMUದೆಲ್ಲ ಮಾಡಿಕೊಂಡು ಅದು ಮುಂದಿನ ಹಂತಕ್ಕೆ ನಾವು ತೊಗೋಬೋದು. ಸೊ ಇಟ್ ವಿಲ್ ಬಿ ಲೈಕ್ ಈಗ ಅದು ಒಂದು ಬರೋದು ನಮ್ಮ DM ನೋಟಿಫಿಕೇಶನ್ ಕೆಲಸ ಕೋಡ್ ಇಶ್ಯೂಸ್ ಆಯಿತು. ಅದು ಹಿಂದಿನ ಮೀಟಿಂಗ್ನಲ್ಲಿ ಈಗ ಎರಡು ಇದು ವಾದ ನಾವು ಈಗಾಗಲೇ ಆಲಿಸಿದ್ದೀವಿ. RTAಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ಒಂದು ಗುಂಪು DM ನೋಟಿಫಿಕೇಶನ್ ಕಂಟಿನ್ಯೂ ಆಗಬೇಕು ಅಂತಿದೆ, ಯಾಕಂದರೆ ಭಾಳ ಇನ್ನೂ ಹೆಚ್ಚು ಬಸ್ ಬಂದರೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ. ಇನ್ನೊಂದು ಗುಂಪು ಎಸ್ಪೆಷಲಿ ಸ್ಟೂಡೆಂಟ್ಸ್, ಕಾಲೇಜಿಗೆ ಹೋಗೋರು, ಪ್ರತಿನಿತ್ಯ ಹೋಗೋರು, ಮತ್ತು ಮೇಜರಾಗಿ ಹೆಣ್ಣು ಮಕ್ಕಳು. ಇದು ಪ್ರತಿ ಸರಿನೂ ನೀವು ನೋಡ್ಬೋದು ನಮ್ಮ ಗ್ಯಾರಂಟಿ ಸಮಿತಿಲಿ ಚರ್ಚೆ ಆಗ್ತಾನೆ ಇರುತ್ತೆ. ಇನ್ಫ್ಯಾಕ್ಟ್ ನನ್ನ ಆಫೀಸಿಗೆ ಬರೋ ಲೇಡಿ ಸ್ಟಾಫನ್ನು ಕೂಡ ಕಂಪ್ಲೇಂಟ್ ನನಗೆ ಅದೇ ಮಾಡೋದು, ನಾವು 20-30 ರೂಪಾಯಿ ಕೊಟ್ಟು ಬರ್ತೀವಿ, KSRTCದು ಒಂದು ಬಸ್ ಬಿಟ್ಟರೆ ನಮಗೆ ಇದಾಗುತ್ತೆ ಅಂಥೇಳಿ. DM ನೋಟಿಫಿಕೇಷನ್ದು ಇವಾಗ ಕೂಲಂಕುಷವಾಗಿ ಪರಿಶೀಲನೆ ಹಂತದಲ್ಲಿದೆ. ಇನ್ನು ಶೀಘ್ರದಲ್ಲೇ ಅದು DM ನೋಟಿಫಿಕೇಷನ್ ಬಗ್ಗೆ ಯಾವ ನಿರ್ಧಾರ ತಗೋಬೇಕು ಅಂತ ನಮ್ಮ ಹಂತದಲ್ಲಿ ಆಗ್ತದೆ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತಾಧಿಕಾರಿಯಾಗಿ ನಾನು ಅಧಿಕಾರ ವಹಿಸ್ಕೊಂಡ್ಮೇಲೆ ಮೊದಲನೇ ಫೋನ್-ಇನ್ ಕಾರ್ಯಕ್ರಮ. ನನಗೆ DC ಆಗಿ ನಾನು ಕೆಲಸ ಇದು ಮಾಡ್ತಿರ್ಬೇಕಾದ್ರೆ ಕಾರ್ಪೊರೇಷನ್ ಇದು ಭಾಳಷ್ಟು ಒಂದು ಕಂಪ್ಲೇಂಟ್ಸ್ ಬರುವಂಥದ್ದು. ಆವಾಗ ಏನಾಗ್ತಾಯಿತ್ತು, ಕಾರ್ಪೊರೇಷನ್ ಕಮಿಷನರಿಗೆ ಕೊಡ್ತಾ ಇದ್ವಿ ಅಥವಾ ನಾನೇ ಖುದ್ದಾಗಿ ಅಟೆಂಡ್ ಮಾಡುವಂಥ ಒಂದು ಇದರಲ್ಲಿತ್ತು. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ಒಂದು ಸಿಸ್ಟಮೆಟಿಕ್ ಆಗಿ ನಾವು ಸಾಲ್ವ್ ಮಾಡಬೇಕು ಅಂತ ಇದೆ ಅಂತ ಹೇಳಿದ್ರೆ ಈ ಫೋನ್-ಇನ್ ಕಾರ್ಯಕ್ರಮ ರೀತಿ ಮಾಡಬೇಕು ಅಂತ ಒಂದು ಇದು ನಾನು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೆ. ಬೇರೆ ಬೇರೆ ಕೆಪಾಸಿಟಿಲಿ CEO ಆಗಿದ್ದಾಗ ಮಾಡ್ತಿದ್ದೆ, ಕಾರ್ಪೊರೇಷನ್ ಕಮಿಷನರ್ ಆದಾಗೂ ಮಾಡಿದ್ದೆ. ಅದೇ ರೀತಿ ಇದು ಒಂದು ಸಮಯದಲ್ಲೂ ಕೂಡ ನಾವು ಮಾಡಬೇಕು ಅಂತ ಮಾಡಿದ್ದು. ಇವತ್ತು ಬಹುಶಃ 36 ಅನಿಸುತ್ತೆ, 36 ಕಂಪ್ಲೇಂಟ್ಸ್ ನಮಗೆ ಬಂದಿರುವಂಥದ್ದು. ಈ ಒಂದು ಕಂಪ್ಲೇಂಟ್ಸ್ನ ನಾವು 2 ರೀತಿ ವಿಂಗಡಣೆ ಮಾಡ್ತೀವಿ. ಒಂದು ಕಂಪ್ಲೇಂಟ್ನ ಸಾಲ್ವ್ ಮಾಡುವಂಥದ್ದು, ಕೆಲವೊಂದು ಈ ಹಂತದಲ್ಲಿ ಸಾಲ್ವ್ ಮಾಡೋಕ್ಕಾಗ್ದಲೇ ಇರುವಂಥದ್ದು. ಅಂದರೆ 2 ಪ್ರೈವೇಟ್ ಡಿಸ್ಪ್ಯೂಟ್ ಇರುತ್ತೆ. ಪ್ರೈವೇಟ್ ಡಿಸ್ಪ್ಯೂಟ್ ಎಲ್ಲ ನಾರ್ಮಲಿ ಕೋರ್ಟಲ್ಲಿ ನಿರ್ಧಾರ ಆಗುವಂಥದ್ದು. ಕೆಲವೊಂದು ಪ್ರೈವೇಟ್ ಜಾಗ ಇರುತ್ತೆ, ಆ ಪ್ರೈವೇಟ್ ಜಾಗದಲ್ಲಿ ನಮಗೆ ದಾರಿ ಕೊಡಿ ಅಂತ ಹೇಳ್ತಾರೆ, ಅದನ್ನು ಕೂಡ ನಮ್ಮ ಹಂತದಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ. ಬಟ್ ಈಸ್ಮೆಂಟ್ ರೈಟ್ ಅಡಿಲಿ ಏನಾದರೂ ಅವರಿಗೆ ನಡೆದಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ನಡೆಯುತ್ತೆ. ಎರಡನೇದು ಸಾಲ್ವ್ ಮಾಡುವಂಥದ್ದು. ಈಗ ಕೆಲವೊಂದೆಲ್ಲ ಇಮಿಡಿಯೇಟಾಗಿ ಸಾಲ್ವ್ ಮಾಡುವಂಥದ್ದು ಇರುತ್ತೆ. ಕೆಲವೊಂದು ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ಅಂತ ಬರ್ತಾರೆ, ಕೆಲವೊಂದು RTL ಅಪ್ಲಿಕೇಶನ್ ಆಗಿದ್ವಿ ಮಾಹಿತಿ ಇಲ್ಲ ಅಂತ ಬರ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ನಮ್ಮದು ಅರ್ಜಿಗಳ ಬಗ್ಗೆ ಇನ್ನೂ ವಿಲೇವಾರಿ ಆಗಿಲ್ಲ ಅಂತ. ಅವನ್ನೆಲ್ಲ ನಾವು ಶೀಘ್ರ ಅಂದರೆ 1-2 ದಿನದಲ್ಲೇ ಮಾಡುವಂಥದ್ದು ಒಂದು. ಕೆಲವೊಂದು ಮಧ್ಯಮ ರೀತಿ ಬರುತ್ತೆ, ಅಂದರೆ ಒಂದು 2 ವಾರದಿಂದ 3 ವಾರ ತೊಗೊಳುತ್ತೆ. ಅದು ಈಗ ರಸ್ತೆ ಬೇಕು ಅಂತ ಹೇಳ್ತಾರೆ, ಅದನ್ನು ಎಸ್ಟಿಮೇಟ್ ಮಾಡಿ ನಮ್ಮ ಹಂತದಲ್ಲಿ ಅದನ್ನು ಅಪ್ರೂವಲ್ ತೊಗೊಂಡು ಕಾಮಗಾರಿ ಟೆಂಡರ್ ಕರೆದು ಕಾಮಗಾರಿ ಚಾಲನೆ ಮಾಡುವಂಥದ್ದು. ಅದು ಒಂದು 3 ವಾರದಿಂದ 6 ವಾರ ತನಕ ಸಮಯಾವಕಾಶ ಇರುತ್ತೆ. ಕೆಲವೊಂದು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಾವು ತೊಗೋಬೇಕು, UGD ಸಮಸ್ಯೆ ಇರ್ಬೋದು, ಮೇಜರ್ ರೋಡ್ ಸಮಸ್ಯೆ ಇದಿರ್ಬೋದು, ಅಥವಾ ಡ್ರೈನೇಜ್ ಸಮಸ್ಯೆ ಇರ್ಬೋದು. ಅಂಥವನ್ನೆಲ್ಲ ನಾವು ಹೊಸದಾಗಿಯೇ ಮಾಡಿ ಇಡೀ ಆ ಏರಿಯಾಗೆ ನಾವು ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕಾಗ್ತದೆ. ಸೊ ಈ ರೀತಿ ನಾವು ಸಮಸ್ಯೆನ ವಿಂಗಡಿಸಿ ಈ ಫೋನ್-ಇನ್ ಕಾರ್ಯಕ್ರಮದಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ನೆಕ್ಸ್ಟ್ ಮುಂದಿನ ಫೋನ್-ಇನ್ ಕಾರ್ಯಕ್ರಮದೊಳಗಡೆ ಎಷ್ಟು ನಾವು ಅರ್ಜಿಗಳನ್ನ ವಿಲೇವಾರಿ ಮಾಡೋಕ್ಕಾಯ್ತು, ಎಷ್ಟು ಮುಂದಿನ ದಿನಗಳಲ್ಲಿ ಆಗ್ತದೆ, ಮತ್ತು ಎಷ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ದಲೇ ಅಂದರೆ ಮಾಡುವಂಥದ್ದಲ್ದಲೇ ಇರುವಂಥದ್ದನ್ನು ನಾವು ಅದೇ ರೀತಿ ವಿಲೆ ಇಡಿಸಿ ಮಾಡಬೇಕು ಅಂತ ಒಂದು ಸಣ್ಣ ಪ್ರಯತ್ನ. 1 ಗಂಟೆ ನಾವು ಇನಿಷಿಯಲಿ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಂಪ್ಲೇಂಟ್ ಏನಾದ್ರು ಬಂದರೆ ಅದು ವಾರಕ್ಕೊಂದು ಸರಿ ಅಥವಾ 2 ವಾರಕ್ಕೊಂದು ಸರಿ ಕೂಡ ಮಾಡೋ ಒಂದು ಯೋಚನೆ ಇದೆ. ಸೊ ಸಾರ್ವಜನಿಕರು ಈ ಒಂದು ಅಹವಾಲು ಸ್ವೀಕಾರದ ಏನು ನಾವು ಫೋನ್-ಇನ್ ಕಾರ್ಯಕ್ರಮ ಇದು ಮಾಡಿದರೆ ತಮ್ಮದು ಏನೇ ಒಂದು ಅಹವಾಲು ಇರ್ಬೋದು ನಮಗೆ ನೇರವಾಗಿ ತಿಳಿಸ್ಬೋದು. ನಾವು ನಿಮಗೆ ಆದಷ್ಟು ಬೇಗ ಅದು ಅಹವಾಲನ್ನು ಒಂದು ಸಮಸ್ಯೆನ ಪರಿಹಾರಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಧನ್ಯವಾದ. ಭಾಳಷ್ಟು ನಮಗೆ ಕಂಪ್ಲೇಂಟ್ ಬರೋದ್ರಲ್ಲಿ ಈ ನಾಯಿಗಳ ಕಾಟ ಕೂಡ ಒಂದು ನಮಗೆ ಕಂಪ್ಲೇಂಟ್ಸ್ ಇರುವಂಥದ್ದು. ಇವಾಗಿನ ನಮ್ಮ ಸರ್ಕಾರದ ನಿರ್ದೇಶನದ ಪ್ರಕಾರ ಕಾರ್ಪೊರೇಷನ್ ಮತ್ತು ಎನಿ ಅರ್ಬನ್ ಲೋಕಲ್ ಬಾಡಿ ಅಂತ ನಾವು ತೊಗೊಂಡ್ರು ಎಲ್ಲ ಒಂದು ಡಾಗ್ ಶೆಲ್ಟರ್ನ ನಾವು ನಿಗದಿ ಮಾಡಿ ನಾಯಿಗಳಿಗೆ ಅಲ್ಲಿ ಒಂದು ABC ಮಾಡಿಸಿ ಅಲ್ಲೇ ನಾವು ಅದನ್ನು ಸಾಕಬೇಕು ಅನ್ನೋ ಒಂದು ನಿರ್ದೇಶನ ಇದೆ.
ಈಗ ಇನಿಷಿಯಲಿ ಜನಗಣತಿ ಕೂಡ ಎಷ್ಟೊಂದು ಕಾರ್ಪೊರೇಷನಲ್ಲಿ ಅಥವಾ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಆಗಿಲ್ಲ. ನಾವು ಒಂದು ಅಂದಾಜು ಮೇಲೆ ನಾವು ಜನಗಣತಿ ಅಂದರೆ ನಾಯಿಗಳ ಗಣತಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ನಾಯಿಗಳ ಗಣತಿ ಒಂದು ಸರಿ ಪೂರ್ಣಗೊಂಡು ಅಥವಾ ನಮಗೊಂದು ಎಷ್ಟು ಸಂಖ್ಯೆಯಲ್ಲಿ ನಾಯಿಗಳಿದ್ದೇವೆ ಅಂತ ಗೊತ್ತಾದಾಗ ಆ ಒಂದು ಪ್ರಕಾರವಾಗಿ ನಾವು ಜಾಗನೂ ಕೂಡ ನಿಗದಿ ಮಾಡಿ ಅನುದಾನ ಕೂಡ ಕಾರ್ಪೊರೇಷನ್ ಅಥವಾ ಅರ್ಬನ್ ಲೋಕಲ್ ಬಾಡಿ ವತಿಯಿಂದ ಎಷ್ಟು ಮತ್ತು ಸರ್ಕಾರದ ವತಿಯಿಂದ ಎಷ್ಟು ನಾವು ಕೇಳಬೇಕು ಅನ್ನೋ ಒಂದು ನಿರ್ಧಾರ ಮಾಡಿ ಬರುವ ಒಂದು 2-3 ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ 13 ಅರ್ಬನ್ ಲೋಕಲ್ ಬಾಡೀಸು ಕೂಡ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಸೇರಿ ಅವೆಲ್ಲದಕ್ಕೂ ಒಂದು ಡಾಗ್ ಶೆಲ್ಟರ್ಗೆ ಜಾಗ ನಿಗದಿ ಮಾಡಿ ಜನರಿಗೆ ನಾಯಿ ಕಚ್ಚುವಿಕೆಯಿಂದ ಒಂದು ಈ ಸಮಸ್ಯೆಯನ್ನು ಒಂದು ಶೀಘ್ರ ಪರಿಹಾರ ಕೊಡಬೇಕು ಅಂತ ನಮ್ಮ ಒಂದು ಆಲೋಚನೆ. ಥ್ಯಾಂಕ್ ಯು.